ನೀನ್ ಈ ಫೇಕ್ ಡಾಕ್ಯುಮೆಂಟ್ಸ್ ತಗೋ. ನನ್ನ ಮಗಳನ್ನ ಬಲೆಗೆ ಬೀಳಿಸ್ಕೊಂಡು ನನಗೆ ಸುಳ್ಳು ಹೇಳಿ ನನ್ನ ಮತ್ತೆ ನನ್ನ ಮನೆಯವ್ರನ್ನೆಲ್ಲ ಎಲ್ಲರ ಮುಂದೆ ಅವಮಾನ ಮಾಡ್ತಾ ಇದೀಯಾ? ನೀವು ಅದನ್ನ ಹರಿಬಾರ್ದಾಗಿತ್ತು. ನಿಜ ಗೊತ್ತಾದಾಗ ನೀವು ತುಂಬಾ ರಿಗ್ರೆಟ್ ಮಾಡ್ತೀರಾ. ನೀನಿನ್ನೂ ಇಲ್ಲೇ ಇದೀಯಾ ಅನ್ನೋದೇ ನಮ್ಗೆಲ್ರಿಗೂ ರಿಗ್ರೆಟ್ ಭಿಕಾರಿ. ಏನ್ ಮಾಡ್ತಾ ಇದೀಯಾ? ನನಗ್ ನೋವಾಗ್ತಾ ಇದೆ. ನಾನು ನಿನ್ನ ಅಕ್ಕ, ಮತ್ತೆ ನೀನು ಭಿಕ್ಷುಕನಿಗಾಗಿ ನನ್ ಮೇಲೆ ಕೈ ಮಾಡ್ತಾ ಇದೀಯಾ? ಬಿಡು ನನ್ನ. ಏ ಜಿಯಾ, ಏನ್ ಮಾಡ್ತಾ ಇದೀಯಾ? ನನ್ನ ಬಿಡು. ಸಾಕು, ಇದಕ್ಕೆಲ್ಲ ನಾನೇ ಕಾರಣ. ಇವನು ನನ್ನ ಬಲೆಗೆ ಬೀಳಿಸ್ಕೊಂಡಿಲ್ಲ, ನಾನೇ ಇವನ್ನ ಬೀಳಿಸ್ಕೊಂಡೆ. ಏನು? ಹೌದು, ಒಂದು ದಿನ ನನ್ನ ಬಾಯ್ ಫ್ರೆಂಡ್ ಆಗಿ ನಾಟಕ ಮಾಡು ಅಂತ ದುಡ್ಡು ಕೊಟ್ಟು ನಾನೇ ಇವನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು. ಇದೆಲ್ಲ ನಂದೇ ತಪ್ಪು. ಸಾರಿ, ನನ್ನ ಕ್ಷಮಿಸು ಇಶಾನ್. ನನ್ನ ಮನೆಯವರು ನಿನ್ ಜೊತೆ ಇಷ್ಟು ಕ್ರೂರವಾಗಿ ಬಿಹೇವ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಇಷ್ಟೊತ್ತು ಇದನ್ನೇ ಹೇಳಿದಲ್ವಾ, ಇವರು ನಿಜವಾದ ಲವರ್ಸ್ ಅಂತೂ ಅಲ್ವೇ ಅಲ್ಲ. ಯಾರು ತಮ್ಮ ಮಗಳನ್ನ ಒಬ್ಬ ಭಿಕ್ಷುಕನ ಕೈಗೆ ಅಥವಾ ಭಿಕ್ಷುಕನ ತಟ್ಟೆಗೆ ಹಾಕಲ್ಲ. ಭಿಕ್ಷುಕನಾಗಿರ್ಲಿ ಅಥವಾ ಶ್ರೀಮಂತನಾಗಿರ್ಲಿ ನನಗ್ ಪರವಾಗಿಲ್ಲ. ನಾನು ಮದುವೆ ಆಗೋದಾದ್ರೆ ಇವನನ್ನೇ. ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಯಾರು ನನ್ನನ್ನು ತಡಿಯಕ್ಕಾಗಲ್ಲ. ಬಾಯ್ ಮುಚ್ಚು ಜಿಯಾ. ಆಶಾ, ನಿನ್ ಮಕ್ಕಳಿಗೆ ಎಂಥ ಬುದ್ಧಿ ಕಲ್ಸಿದ್ಯಾ ನೀನು? ಫಸ್ಟ್ ಯಾರೋ ಭಿಕ್ಷುಕನನ್ನ ಬಾಯ್ ಫ್ರೆಂಡ್ ಅಂತ ದುಡ್ಡು ಕೊಟ್ಟು ಕರ್ಕೊಂಡ್ ಬಂದ್ಲು. ಅದು ಸಾಲ್ದು ಅಂತ ಎಲ್ರ ಮುಂದೆ ಅವನ ಜೊತೆ ತುಂಬಾ ಕ್ಲೋಸ್ ಆಗೇ ಇದ್ಲು. ಈಗ ನೋಡಿದ್ರೆ ಈ ಹುಡುಗಿ ಎಲ್ರ ಮುಂದೆ ನಿನ್ನ ಮರ್ಯಾದೆನ 3 ಕಾಸಿಗೆ ಹರಾಜ್ ಹಾಕ್ತಿದ್ದಾಳೆ. ಶಭಾಷ್ ಜಿಯಾ, ಶಭಾಷ್. ಎಲ್ರ ಮುಂದೆ ನಮ್ಮ ಮರ್ಯಾದೆ ತೆಗೆದ್ಬಿಟ್ಟೆ ನೀನು. ಅಮ್ಮ, ಇದಕ್ಕೆಲ್ಲ ಮೇನ್ ರೀಸನ್ ಯಾರು? ನಾನು ಹೀಗ್ ಮಾಡಿದ್ದೆ ನಿನ್ನಿಂದ. ನನಗಿಷ್ಟ ಇಲ್ಲ ಅಂತಂದ್ರು ಅವನ ಜೊತೆ ನನ್ ಮದ್ವೆ ಮಾಡೋಕೆ ತುದಿಗಾಲಲ್ಲಿ ನಿಂತಿದ್ದೆ. ನೀನ್ ಹೀಗ್ ಮಾಡಿರ್ಲಿಲ್ಲ ಅಂತಂದಿದ್ರೆ ಹೀಗಾಗ್ತಿತ್ತ? ಇದು ನನ್ ತಪ್ಪ. ನೋಡು, ಈ ಹಣ ತಗೊಂಡು ಇಲ್ಲಿಂದ ಹೊರಟೋಗು. ನನ್ನನ್ನು ಕ್ಷಮಿಸ್ಬಿಡು. ಸಾರಿ. ಇಲ್ಲ 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 ಜಿಯಾ, ನಿನ್ ಸಂತೋಷಕ್ಕಿಂತ ನನಗೆ ಯಾವುದು ಮುಖ್ಯ ಅಲ್ಲ. ನಿನಗೆ ಖುಷಿ ಆಗುತ್ತೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಆದ್ರೆ ಇದರಲ್ಲಿ ನನ್ನ ತಪ್ಪು ಇದೆ. ನಾನು ನಿನ್ಗೆ ಯಾವ್ದು ಪೂರ್ತಿ ವಿಷಯ ಹೇಳಿಲ್ಲ. ಒಬ್ಬ ವ್ಯಕ್ತಿ ಯಾವಾಗ ಸಕ್ಸಸ್ಫುಲ್ ಆಗ್ತಾನೋ. ಯಾವ್ದ್ರಲ್ಲಿ ಸಕ್ಸಸ್ಫುಲ್? ಭಿಕ್ಷೆ ಬೇಡದ್ರಲ್ಲ. ಸಂಪತ್ತು, ಸ್ಟೇಟಸ್ ಅಂಡ್ ಪವರ್ ಇದ್ರು ನಾನೊಬ್ಬ ಒಂಟಿಯಾಗಿದ್ದೆ. ನಾನು ಕೆಲಸದಲ್ಲಿ ಎಷ್ಟು ಮುಳುಗಿದೆ ಅಂದ್ರೆ ಯಾರೊಬ್ರು ಬೆಸ್ಟ್ ಫ್ರೆಂಡ್ ಇರ್ಲಿಲ್ಲ. ಎಲ್ರು ನನ್ನ ದುಡ್ಡು, ಸ್ಟೇಟಸ್, ಪವರ್ ನೋಡಿ ಜೊತೆಲಿ ಇರ್ತಾ ಇದ್ರು. ಅದಕ್ಕೆ ಹೃದಯಕ್ಕೆ ಯಾರು ಹತ್ರ ಆಗಿರ್ಲಿಲ್ಲ. ಆದ್ರೆ ನಾನು ಜಿಯಾ, ಅದೆಲ್ಲ ಬದಲಾಗೋಯ್ತು. ಇದುವರೆಗೂ ನನ್ನ ಹಣ ನೋಡಿ ಎಲ್ಲ ಇಷ್ಟಪಡ್ತಾ ಇದ್ರು. ಆದ್ರೆ ನನ್ ಮನಸ್ಸು ನೋಡಿ ಇಷ್ಟಪಟ್ಟಿದ್ದು ನೀನ್ ಮಾತ್ರ ಜಿಯಾ. ನಾನೊಬ್ಳು ಒಳ್ಳೆ ಮನ್ಸಿರೋ ಹುಡುಗಿನ ಹುಡುಕ್ತಾ ಇದ್ದೆ. ಮತ್ತೆ ಅವಳು ಇವತ್ತು ನನ್ನ ಜೊತೆ ಇದ್ದಾಳೆ. ನನ್ ದುಡ್ಡುಗೋಸ್ಕರ ಅಲ್ಲ. ಎಲ್ರೂ ನೀನ್ ಭಿಕ್ಷೆ ಬೇಡೋ ಫೋಟೋನ ನೋಡಿದ್ದಾರೆ. ಆದ್ರಿಂದ ಈ ಸಿನಿಮಾ ಡ್ರಾಮಾನ ಇಲ್ಲಿಗೆ ನಿಲ್ಸು. ಮತ್ತೆ ನನ್ ತಂಗಿಯಿಂದ ದೂರ ಇರು. ಜಿಯಾ, ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದ್ಯಾ? ನಿನ್ನ ಈ ಪರಿಸ್ಥಿತಿಗೆ ಸಿಕ್ಸಿದಕ್ಕೆ ನನ್ನ ಕ್ಷಮಿಸು. ಒಂದ್ ಕೆಲ್ಸ ಮಾಡು, ಈಗ ನಿಜ ಹೇಳು ಪ್ಲೀಸ್. ಜಿಯಾ, ನೀನು ಕನ್ಸಲ್ ಪ್ರೀತಿ ಮಾಡ್ತಾ ಇದ್ದ ಆ ವ್ಯಕ್ತಿ ನಾನೇ. ಸಾಕು, ಮನೆ ಒಳಗಡೆ ಬಾ. ಮತ್ತೆ ಈ ಭಿಕ್ಷುಕನನ್ನ ನನ್ನ ಮನೆಯಿಂದ ನಾನೇ ಸ್ವತಃ ಹೊರಗೆ ಹಾಕ್ತೀನಿ. ಬಾ ಬಾ ಅಮ್ಮ, ಬಾ ಅಂದೆ. ಅಮ್ಮ, ಈ ರೀತಿ ಇನ್ನಷ್ಟು ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ನೀಡಲಾಗಿದೆ.